ಬೇಡ ಬೇಡ ಅಂದ್ರು ಒಂದು ಲೊಕೇಶನ್ ಕರ್ಕೊಂಡು ಹೋದೆ. ನಾನು ಬೇಡ ಅಂದ್ರು ಫಾರೆಸ್ಟ್ ಅವ್ರು ಹಾಕೊಂಡು ನಮಗೆ ಗುಮ್ಮಿದ್ರು ಇವಾಗ. ಜಿಮ್ನಿ ಬುಕಿಂಗ್ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಫಸ್ಟ್ ಏನು ಇದು ಟೊಮೆಟೊ ಗೊಜ್ಜು ಚಪಾತಿ, ಇನ್ನೇನ್ ಬೇಕು ಬೇರೆ? ಗೈಸ್ ಸರಿ ಹೋಯ್ತು ಅಂತ ಅಂತಿದ್ದಾನೆ, ನೋಡಿದ್ರೆ ಅಲ್ಲಿ ಮುರಿದೋಗ್ಬಿಟ್ಟಿದೆ. ಆನ್ ದಿ ವೇ ಫುಲ್ ಫ್ರೆಶ್ ಎಲಿಫೆಂಟ್ ಡಂಗ್ಸ್ ನೋಡಿದ್ದೀವಿ. ಭಯ ಆಗ್ತಿದೆ ಬಟ್ ಡರ್ಕೆ ಆಗಿ ಜೀತೆ. ಓಕೆ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಅರ್ಧ ಟ್ರಿಪ್ ಆದ್ಮೇಲೆ ನನಗೆ ಮೂಡ್ ಇತ್ತಿಲ್ಲ, ಮೂಡೆಲ್ಲ ಸರಿ ಮಾಡಿಸಿದಾನೆ ಲೋಹಿತ್. ಎಸ್, ಇವಾಗ ಟ್ರೇಲ್ಸ್ ಹುಡುಕ್ತಾ ಇದೀವಿ. ಎಕ್ಸೈಟಿಂಗ್ ಫಾರೆಸ್ಟ್ ಟ್ರೇಲ್ಸ್. ಇವಾಗ ಎಲ್ಲರಿಗೂ ಮಜಾ ಇದೆ. ಇದಲ್ಲ ಇನ್ನೂ ಸ್ವಲ್ಪ ಮುಂದೆ. ಸೊ ಗೈಸ್, ಕನಕ್ಪುರ ಸೈಡ್ ಬಂದಿದ್ದೀವಿ. ಲೊಕೇಶನ್ ಹೇಳಲ್ಲ ಎಲ್ಲಿ ಅಂತ. ಎಕ್ಸಾಕ್ಟ್ಲಿ. ಕನಕ್ಪುರ ಅಂತ ಹೇಳಾಯ್ತು ಅಲ್ಲಿ. ಕನಕ್ಪುರ ಎಷ್ಟು ದೊಡ್ಡ ಕನಕ್ಪುರ ಏನು ಮಾರತಳ್ಳಿನ. ಸೊ ಗೈಸ್, ಇದು ಹೆವಿ ಅಡ್ವೆಂಚರ್ ಇರುತ್ತೆ. 3 ಕಾರ್ ಇದೆ, ಆಮೇಲೆ ಒಂದು ಜಿಮ್ನಿ ಇದೆ ನಮ್ದು. ಸೊ ಒಂದು ಆಡೋ ನೋಡ್ತೀವಿ, ಹೆವಿ ಫನ್ ಇರುತ್ತೆ, ನೋಡ್ತಾ ಇರಿ. ಆಲ್ವೇಸ್ ಬಿ ಲೈನ್ ಅಪ್ ನೋಡಿ ಗೈಸ್ ಹಿಂಗಿದೆ ಅಂತ. ಸೈಕ್ ಮಾಡಿ ಬಿಸಾಕ್ತೀವಿ ಇವತ್ತು, ಅಲ್ವಾ ಲೋಹಿತ್? ಎಕ್ಸಾಕ್ಟ್ಲಿ, ಎಲ್ಲರಿಗೂ ಫ್ಲಿಪ್ ಮಾಡಾಕದೇ ಇರುತ್ತೆ. ಹಂಗೆ ನೋಡಿ, ಪೋರ್ಚುಗಲ್ ಜರ್ಸಿ ಹಾಕಿದ್ದೀನಿ. ಪೋರ್ಚುಗಲ್ ಸಪೋರ್ಟ್ ಮಾಡಿ ಗೈಸ್. ರೊನಾಲ್ಡೋ ಲಾಸ್ಟ್ ಡ್ಯಾನ್ಸ್. ವಿನಯ್ ಕೂಡ ರೊನಾಲ್ಡೋ ಫ್ಯಾನ್. ನಾವು ಅಷ್ಟೇ. ಲೋಹಿತ್ ಫುಲ್ ನೇಮ್ ಹೇಳಪ್ಪ. ಲೋಹಿತ್ ಇದುವರೆಗೂ ಒಂದು ರೊನಾಲ್ಡೋ ಮ್ಯಾಚ್ ನೋಡಿಲ್ಲ ಅವನು. ಒಂದು ಫುಲ್ ನೇಮ್ ಹೇಳ. ತಡಿಯೋ, ಎಲ್ಲೋ ಲೆಫ್ಟ್ ಇಲ್ವೋ? ಫಾರೆಸ್ಟ್ ಟ್ರೇಲರ್ ವಾಸ್ ಫುಲ್ ಅಟೆನ್ಷನ್ ಲೋಹಿತ್. ಇಲ್ಲೇ ಎಲ್ಲೋ ಲೆಫ್ಟ್ ಇತ್ತು. ಓಕೆ, ಇಲ್ಲೊಂದು ಇನ್ನರ್ ರೋಡ್ ತಗೊಳ್ತಾ ಇದೀವಿ ಗೈಸ್. ಸೊ ಐ ಜಸ್ಟ್ ಹೋಪ್ ಒಳ್ಳೆ ಎಲಿಫೆಂಟ್ ಸೈಟಿಂಗ್ ಆಗುತ್ತೆ ಅಂತ. ಇಲ್ಲ ಲೆಫ್ಟು. ಸೊ ಗೈಸ್, ಫೈನಲಿ ಲೋಹಿತ್ ಡಿಸೈಡ್ ಮಾಡ್ದೆ ಸ್ಲೋ ಆಗಿ ಹೋಗೋಣ ಫಾರೆಸ್ಟ್ ಅಂತ. ಟ್ರೇಲ್ ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ. ಇಲ್ಲಿ ಯಾವುದೋ ಒಂದು ಸ್ಪಾಟ್ ಬಂದ್ವಿ, ಫಾರೆಸ್ಟ್ ಅವ್ರು ಇದ್ರೆ ಸೈಕ್ ಮಾಡ್ಕೊಂಡು ಬಂದ್ವಿ. ಯಾರು ಇಲ್ಲ ಹೋಗ್ತಾರೆ. ರೈಟ್ ಸೈಡಲ್ಲಿ ಏನೋ ಕೆಲಸ ಆಗ್ತಿದೆ ಅಂದರೆ ಅದು ಗೈಸ್, ಈ ಪೋಲ್ಸು ಆಮೇಲೆ ಎಲೆಕ್ಟ್ರಿಕ್ ಲೈನ್ಸ್ ಎಲ್ಲ ನೋಡ್ತಾ ಇದ್ರಲ್ಲ, ಇದೆಲ್ಲ ಎಲಿಫೆಂಟ್ಸಿಗೆ ಹಾಕಿರೋದು ಇವರು. ಹಾಕಿರೋದು ಲೆಫ್ಟ್ ಸ್ಟ್ರೇಟ್ ನೋಡು. 2 ರೂಟ್ ಇದೆ, ಲೆಫ್ಟ್ ತಗೊಂತಾ ಇದೀವಿ. ಡರ್ಕೆ ಹಾಗೆ ಜೀತೆ ಇದೆ ಅಂತ. ಇಲ್ಲ ಮಾಮ ಬೇಡ, ಅಲ್ಲಿ ಯಾರೋ ಲೋಕಲ್ ಲೈಟ್ಸ್ ಇದ್ದಾರೆ. ನಾನು ಹಳ್ಳಿಗೆ ತಾನೇ ಹೋಗ್ಬೇಕಾಗಿದ್ದು. ಎಲ್ಲಿಗೆ ಹೋಗ್ತಿದ್ದೀವಿ ನಂಗೆ ಗೊತ್ತಿಲ್ಲ, ನೀನೇ ಕರ್ಕೊಂಬಂದಿದ್ದು. ಡೈರೆಕ್ಟ್ ಗುಂಡಿ ಕಂಬ ಹಾಕಿದೆ, ಕಂಬ ಸೈಡ್ ಅಲ್ಲಿ ಹೋದ್ರೆ ಓಕೆ, ಅಲ್ಲಿ ಗಾಡಿಗಳು ನಿಮ್ಮ ಹತ್ತಲ್ಲ, ಹೌದಾ? ಆ ರೋಡ್ ಇದೆ, ಸೀದಾ ನೀವು ಹೋಗು, ಡೆಡ್ ಎಂಡ್ ಹೋಗು. ಥ್ಯಾಂಕ್ ಯು. ಟ್ರೈನ್ ನೋಡಿ ಹೆಂಗಿದೆ. ನೋಡಿ ಹೆಂಗೆ ವಿನಯ್ ಇದು ಸ್ಟಂಟು. ಇಲ್ಲೂ ಇವರು ಸ್ಟಂಟ್ ಮಾಡ್ತಾ ಇದ್ದಾರೆ. ನಾನು ಲೋಹಿತ್ಗೆ ಕೋ ಡ್ರೈವರ್. ಒಂದೊಂದು ಟೈಮ್ ಅವನಿಗೆ ಯಾವುದು 4H 4L ಎಲ್ಲ ಗೊತ್ತಾಗಲ್ಲ, ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. For now I'll go with two-wheel drive only. ಆಫ್ ರೋಡ್. ನೋಡಿ ಓಕೆ ಗೈಸ್, ಇಲ್ಲೊಂದು ಪೀಕ್ ಪಾಯಿಂಟಿಗೆ ಬಂದಿದ್ವಿ. ಕಾರ್ಸ್ ಹಿಂದೆ ಇದೆ. ಓಕೆ, ಸರಿಯಾಗಿದೆ ಜಾಗ.
ಇಲ್ಲಿ ಏನಾದ್ರು ವ್ಯೂ ಪಾಯಿಂಟ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಎಲ್ಲಾರು ನಿಂತ್ಕೊಂಡು ಶೋಕಿ ಮಾಡ್ಬೋದಾ ಅಂತ. ಒಳ್ಳೆ ಕಾಂಟೆಂಟ್ ಶೋಕಿ ಮಾಡಕ್ ಹೋಗಿ ನೋಡಿ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾರ ಆಗುತ್ತೆ ಅಂತ ಮಾಮ ಇವರು ಇಟ್ಕೊಳ್ರೋ ಯಾರಾದ್ರೂ. ಚೇರ್ ತೆಗಿರೋ ಒಂದ್ಸಲ ಕುತ್ಕೊಳ್ಳಿ. ಡಾಕ್ಟರ್ ಇದಾನ ಬರ್ತೋದ ಎಷ್ಟೊತ್ತು ಇಲ್ಲ ಅಂತ ಅಳ್ತಾ ಇದ್ದೀನಿ. ಕೂದಲು ಕಟ್ ಮಾಡ್ತಾನಂತ. ಕಸ್ಟಮ್ ಬ್ರೋ ಈ ತರ ಇದನ್ನ ಇಟ್ಕೊಂಡು ಖಾಲಿ ಶೋಕಿ ಮಾಡಕ್ ಹೋಗ್ಬೇಡಿ. ಇನ್ನ ಈ ತರ ಬಿದ್ದೋಗ್ಬಿಡ್ತೀರಾ. ಬಿದ್ದಿರೋ ಕಾಂಟೆಂಟ್ ಸಿಗ್ಲಿಲ್ಲ. ಮಾಮ ಯಾರು ಎತ್ತಿದ್ರ? ಪ್ಲೀಸ್ ಮನೇಲಿ ಟ್ರೈ ಮಾಡಕ್ ಹೋಗ್ಬೇಡಿ. ಟೆಸ್ಟಿಂಗ್ ಮಾಡಿ ಮಾಮ ಆದ್ರೆ ಪ್ರಾಪರ್ ಫಾಲ್ ಅನ್ಸತ್ತೆ ನಿಂದು. ರೋಲ್ ಎಲ್ಲ ಮಾಡ್ತೇವೆ ಅವನು 360 ಮಾಮ ಒಂದು 360 ಫಿಟ್ ಚೆಕ್ ನೋಡಿ. ಜಸ್ಟ್ ವಿನಯ್ ಒಂದ್ ಬಿದ್ದ ತಲೆಯಲ್ಲೆಲ್ಲ ಒಂದ್ ಸ್ವಲ್ಪ ಬ್ಲೀಡ್ ಆಗ್ತಿದೆ. ಫಸ್ಟ್ ಏಡ್ ಮಾಡಿದೀವಿ. ಹಿಂಗಾಯ್ತು ಅವ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ಈಗ ರೆಕಾರ್ಡ್ ಮಾಡ್ತಾ ಇದೆ. ಅಪ್ ಅಂಡ್ ಡೌನ್ ಸಡನ್ ಆಗಿ ಅದು ಗ್ರಾಬ್ ಹ್ಯಾಂಡಲ್ ಕಿತ್ತೋಗ್ಬಿಡ್ತು. ಇದು ಗೈಸ್ ಇದನ್ನ ಹಿಡ್ಕೊಂಡಿದ್ದ ಆಚೆ ನಿಂತ್ಕೊಂಡು. ಅದು ಕಂಪ್ನಿ ಸ್ಟಾಕ್ ಇತ್ತು, ಅದಕ್ಕೆ ಕಿತ್ತೋಗ್ಬಿಡ್ತು. ಮಹೀಂದ್ರ ಸ್ವಲ್ಪ ವೀಕ್ ಇದೆ. ಆಮೇಲೆ ಬಿದ್ದ ತಕ್ಷಣ ಒಂದು ರೋಲ್ ಆಗಿ ಬ್ಲ್ಯಾಕ್ಔಟು. ಆಮೇಲೆ ಹಿಂಗೆ ಎದ್ದು ನೋಡ್ತಾ ಇದ್ದೀನಿ, ಇಲ್ಲ ಓಡ್ಕೊಂಡು ಬರ್ತಾ ಇದ್ದಾರೆ. ವಿನಯ್ ವಾಟ್ ಹ್ಯಾಪೆಂಡ್ ಅಂತ. ಆಮೇಲೆ ಹಿಂಗೆ ಫೋನೆಲ್ಲ ಹುಡುಕ್ತಾ ಇದ್ದೀನಿ. ಫೋನ್ ಸಿಕ್ತು. ಸದ್ಯ ಸೇಫ್ ಆಗಿತ್ತು, ಫೋನ್ ಏನೂ ಆಗಿಲ್ಲ. ನಾನು ಸ್ವಲ್ಪ ಸೇಫ್ ಆಗಿದ್ದೀನಿ. ಒಂದು ಸ್ಮಾಲ್ ಕಟ್ ಆಯಿತು ತಲೆ ಮೇಲೆ. ಅದೆಲ್ಲ ಕಾಮನ್ ಬಿಡಿ, ತಲೆ ಮೇಲೆ ಬೀಳ್ತಾ ಇರುತ್ತೆ ನಮಗೆ ಒಂದು ಎಡ್ಸತ್ತೆ ಅಷ್ಟೇ. ಇಲ್ಲ ಬಾಯ್ಸ್ ಎಲ್ಲ ಫಸ್ಟ್ ಏಡ್ ಮಾಡಿದ್ರು. ಅದು ಇನಾಗ್ರೇಷನ್ ಮಾಡಿದ್ವಿ ಫಸ್ಟ್ ಏಡ್ ಕಿಟ್ಟಿಗೆ. ಹೌದು, ಅದೀಗ ಎಕ್ಸ್ಪೈರಿ ಆಗ್ತಾ ಇತ್ತು. ನಾವೇ ಇನಾಗ್ರೇಷನ್ ಮಾಡಿ ಮೋಸ್ಟ್ಲಿ ಎಕ್ಸ್ಪೈರ್ ಆಗಿದೆ ಅನ್ಸುತ್ತೆ. ಅದು ಎಕ್ಸ್ಪೈರಿ ಆದರೆ ಮನೆಗೆ ಹೋಗಿ ಗೊತ್ತಾಗುತ್ತೆ ನನಗೆ. ಅದನ್ನ ಸ್ವಲ್ಪ ತಲೆಗೆಲ್ಲ ಒಂದು ಹಿಂಗೆ ಬ್ಯಾಂಡೇಜ್ ಹಾಕಿ ಡೆಟಾಲ್ ಹಾಕಿ ಕ್ಲೀನ್ ಮಾಡಿದ್ರು. ಆಯಿತು ಅಷ್ಟೇ ಫ್ರೆಂಡ್ಸ್. ಇವಾಗ ಬ್ಯಾಕ್ ಟು ನಾರ್ಮಲ್. ನೋಡೋಣ ಏನಾದರೂ ಆದರೆ ಬ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ. ಗೈಸ್ ಅಷ್ಟೇ. ಮಾರಲ್ ಆಫ್ ದ ಡೇ, ಶೋಕಿ ಮಾಡಬೇಡಿ. ಶೋಕಿ ಮಾಡಕ್ ಹೋಗ್ಬೇಡಿ. ಮಾಡಿದ್ರೆ ಮನೇಲಿ ಮಾಡಬೇಡಿ, ಆಚೆ ಬಂದ್ ಮಾಡಿ. ಈ ಥರ ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ಅದು ಜಿಮ್ನಿಲಿ ನಾವು ಬಂದಿದ್ದು ಜಿಮ್ನಿಲೇ ಹೋಗ್ಬೇಕು. ಮತ್ತೆ ನಾನು ವಿಡಿಯೋ ತೆಗಿತೀನಿ, ನಾನು ತಾರಕ್ ಜಂಪ್ ಆಗ್ತೀನಿ ಅಂದ್ರೆ ಹಿಂಗೆ ಆಗೋದು. ನಿಂಗೆ ಕಾಂಟೆಂಟ್ ಕಳ್ಸಲ್ಲ ಮತ್ತೆ ಕಳ್ಸೋಬ ಪ್ಲೀಸ್. ಗೈಸ್ ಒಂದೇ ಒಂದು ಕಾಂಟೆಂಟ್ ಮಿಸ್ ಆಗಿದ್ದು, ವಿನಯ್ ಬೀಳೋದು. ಅದಿದ್ರೆ ಈ ವ್ಲಾಗ್ ಸೂಪರ್ ಹಿಟ್ ವೈರಲ್ ಆಗ್ತಾ ಇತ್ತು ಇದು. ಓಕೆ, ಇಲ್ಲಿ ಯಾರೋ ಫಾರೆಸ್ಟ್ ಅವ್ರು ಇದ್ದಾರೆ. ಇಲ್ಲ ಕಣ, ಕೆಲಸ ಮಾಡೋರು ಆಡ ರೂಟ್ ಕೇಳ್ತಾರೆ. ಚಾಕು ಎಲ್ಲ ಇಟ್ಕೊಂಡಿದ್ದಾರೆ. ಫಾರೆಸ್ಟ್ ಅಲ್ಲ ಕಣ ಗೈಸ್, ಯಾರೋ ಫಾರೆಸ್ಟ್ ಅವ್ರು ಸಿಕ್ಕಿದ್ರು. ಅವ್ರನ್ನ ಸ್ವಲ್ಪ ಫ್ರೆಂಡ್ಸ್ ಮಾಡಿಕೊಂಡು ಬೇರೆ ಯಾವ್ದಾದ್ರು ಟ್ರೀಲ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಬಾಯ್ಸು. ಇದೇ ಒಳ್ಳೆ ಆಪರ್ಚುನಿಟಿ ನಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಇಲ್ಲೊಂದು ಲೇಕ್ ಇದೆ, ಅಲ್ಲಿ ನಿಲ್ಸಿದ್ದೀವಿ, ನೋಡೋಣ. ಗೈಸ್ ಫುಲ್ ಕನ್ಫ್ಯೂಷನ್ಸು. ಯಾರ್ದು ಹೆಣ್ಮಕ್ಳು ನಾನು ಮುನೇಶ್ವರ ಬೆಟ್ಟ ಅಂತ ಇದ್ದೀನಿ, ಇವ್ನು ಯಾವುದೋ ಬೆಟ್ಟ, ಅದು ಹೇಳೋಕ್ಕಾಗೋದಿಲ್ಲ ಲೊಕೇಶನ್. ಇದೆಲ್ಲ ಇದೆಯಲ್ಲ, ಅಲ್ಲಿ ಹೋಗೋಣ ಬನ್ನಿ ಎಲ್ಲ ನೋಡಿ ಬಾಯ್ಸ್. ಸೊ ಇವಾಗ ಟಾಸ್ ಆಗ್ತಾ ಇದ್ವಿ ಯಾವ ಲೊಕೇಶನ್ ಹೋಗೋದು ಅಂತ. ಫಸ್ಟ್ ಹೇಳೋ ಏನು ಅಂತ. ಮಾಡಂಗಿಲ್ಲ, ಹೆಚ್ ಬಿದ್ರೆ ಏನು ಟೇಲ್ಸ್ ಬಿದ್ರೆ ನೀವು ಹೇಳಿ. ಹೆಚ್ ಬಿದ್ರೆ ಮುನೇಶ್ವರ, ಟೇಲ್ಸ್ ಬಿದ್ರೆ ಇನ್ನೊಂದು ಹೆಸರು ಹೇಳ್ಬಾರ್ದು. ಇನ್ನೊಂದು ಟ್ರೈಲ್ ಇಲ್ಲ ಬೀಪ್ ಮಾಡ್ತಾನೋ ಲಾಗ್ಲಿ ಬೀಪ್ ಬೀಪ್ ಅಂತ ಬರುತ್ತೆ. ಕೆಳಗ್ ಬೀಳ್ಸ್ಬೇಕಪ್ಪ. ಮುನೇಶ್ವರ. ಓಕೆ, ಮುನೇಶ್ವರ. ನಾವ್ ಹೇಳಿದ್ದು ನಾನು ಕೇಳ್ಸೇ ಇಲ್ಲ. ಇದೇ ಮುಂಬೈ ಇಂಡಿಯನ್ಸ್ ಮಾಡೋದು. ಓಕೆ, ಕೆಳಗ್ ಬೀಳ್ಲಿ, ಕೆಳಗ್ ಬೀಳ್ಲಿ. ಆಯ್ತು ಅಷ್ಟೇ, ಹೋಗಿ ಹೋಗಿ ಮಾಮ ಇರ್ಲಿ, ಕೆಳಗ್ ಬೀಳ್ಲಿ ಬಿಡೋ. ಏನು ಹೇಳೇ ಇಲ್ವೋ? ಟೇಲ್ಸ್ ಬಿತ್ತು. ಕಾಲ್ ಏನ್ ತಗೊಂಡೇ ಇಲ್ಲ, ನೀನ್ ಹಾಕ್ಬಿಟ್ಟೆ. ಬೆಸ್ಟ್ ಆಫ್ 3 ಲಾಸ್ಟ್ ಒನ್. ಲಾಸ್ಟ್ ಒನ್. ತಡಿ 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 ತಡಿ. ಏನ್ ಹೇಳ್ಬೇಕು ಇವಾಗ? ಲೋಹಿತ್ ಏನಪ್ಪ ನಿಂದು ಚಾಯ್ಸ್? ನಾನಂತೂ ಎರಡು ಮಾಡೋಣ ಅಂತೀನಿ. ಫಸ್ಟ್ ಇವಾಗ ಇನ್ನೊಂದ್ ಜಾಗ ಹೇಳಿದ್ನಲ್ಲ ನಾನು, ಅಲ್ಲಿಗೆ ಹೋಗೋಣ. ಹೆಚ್ ಬಿದ್ರೆ ಅಲ್ಲಿ ಅವ್ರು ಹೇಳ್ದಂಗೆ ಎಲ್ಲ ಮುನೇಶ್ವರ ಬೆಟ್ಟ. ಹಾ, ಟೇಲ್ಸ್ ಬಿದ್ರೆ ಇನ್ನೊಂದು ಬೆಟ್ಟಕ್ಕೆ ಹೋಗೋಣ. ಓಕೆ.
ಗೈಸ್ ನಾನೆಲ್ಲ ಇರೋ ರೂಟ್ ನೋಡ್ಕೊಂಡು ಹೋಗ್ತಿದ್ರೆ ಇಲ್ಲಿ ಅಷ್ಟೇ ಬನ್ನಿ ಎಲ್ಲ ಫಸ್ಟ್ ಆ ಬಟ್ಟೆ ಕೋಣ ಟೈಮ್ ಪರ್ಮಿಟ್ ಆದ್ರೆ ಇನ್ನೊಂದು ಕೋಣ ಬನ್ನಿ ಭಯ್ಯ. ಓಕೆ ಬನ್ನಿ ಬ್ರದರ್. ಬ್ರೋ ಅಲ್ಲಿ ಟಾಸ್ ಹಾಕಿದ್ವಿ, ನಾನೇ ಗೆದ್ದೆ. ನಾನು ಹೇಳಿದ ಲೊಕೇಶನ್ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ವಾಕಿಸ್ ಇದಲ್ಲ, ಏನ್ ಲೋಯ್ತ್ ಖುಷಿನಾ? ಟಾಸ್ ನಾನೇ ಗೆದ್ದಿದ್ದು. ಬೇಡ, ಸೋತ್ರು ನಾನೇ ಗೆದ್ದಂಗೆ, ಎಲ್ಲ ನಮ್ಮ ಬಾಯ್ಸೆ. ಗ್ಯಾಸ್ ಬೇಕಿದ್ರೆ ಯಾರಿಗಾದ್ರು ಹೇಳಿ. ಗೆಟ್ ಇಮಿಡಿಯೇಟ್ ನೋಡ್ ಮಾಮ, ಅದೇ ಗೆಟ್ ಇಮಿಡಿಯೇಟ್ ಗ್ಯಾಸ್ ಕನೆಕ್ಷನ್. ಕನಕಪುರ ರೋಡ್ ಬೆಂಗಳೂರು. ಗ್ಯಾಸ್ ಬಂದಿಲ್ಲ ಅಂದ್ರೆ ನಮ್ಮ ಆ ಮನೆಗೆ ನಂಬರ್ ಇದೆ. ಕಾಲ್ ಮಾಡಿ. ನಾನು ನಂದು ಅಮೇಜ್ ತರ್ತೀನಿ ಅಂದ್ರೆ ಲೋಹಿತ್ ಬೇಡ ಅಂದ. ಇಲ್ಲಿ ನೋಡಿ ಗೂಡ್ಸ್ ಗಾಡಿ ಹೆಂಗ್ ಹೋಗ್ತಾ ಇದೆ, ಆಫ್ ರೋಡ್ ಮಾಡ್ತಾ ಇದೆ. ಇದೆಲ್ಲ ಚಿಕ್ಕ ಚಿಕ್ಕ ರೋಡ್. ನಾವು ಬಂದಿರೋ ಟ್ರೈಲ್ ಅಲ್ಲಿ ಗೂಡ್ಸ್ ಗಾಡಿ ಇದೆ. ಮತ್ತೆ ನಾವು ಮುಂದೆ ಹೋಗ್ತೀವಲ್ಲ ಇವಾಗ. ಇಲ್ಲಿ ರೈಟ್ ಅಲ್ಲಿ ಒಂದು ರೂಟ್ ಸಿಕ್ತು, ಸುಮ್ಮನೆ ಒಂದು ಚಿಕ್ಕ ಟ್ರೈಲ್ ಮಾಡೋಣ ಅಂತ. ಇನ್ಶೂರೆನ್ಸ್ ಇಲ್ಲ ನನ್ನ ಹತ್ರ, ಬಟ್ ನನಗೆ ಲೋಹಿತ್ ಮೇಲೆ ಹೆವಿ ಕಾನ್ಫಿಡೆನ್ಸ್. ಸೀಟ್ ಬೆಲ್ಟ್ ಇರ್ತಿದೆಲ್ಲ, ಟೆನ್ಷನ್. ಫುಲ್ ರಿಸ್ಕ್ ಗೈಸ್, ಡರ್ಕೆ ಆगे जीत है. ಹೋಗುತ್ತಾ ನೋಡೋಣ. ಜೈ ಜಕ್ಕಮ್ಮ. और रिड्ज ಬರುತ್ತೆ ಮೊಮೆಂಟಮ್ ಅಲ್ಲೇ ಬರ್ಬೇಕಾಯ್ತು. ಬನ್ನಿ ಇಲ್ಲೇ ಪಾರ್ಕ್ ಮಾಡ್ತಾರೆ. ಗೈಸ್ ಏನೋ ಡ್ಯಾಮೇಜ್ ಆಗಿದೆ ಅನ್ಕೊಂತೀನಿ. ಸಚಿನ್ ಎಲ್ಲ ದೇವ್ರ ಹತ್ರ ಬೇಡ್ಕೊ. ವಾಕ್ ಸೈಕ್. ಲೋಹಿತ್ ಸ್ವಲ್ಪ ಅವನು ಓಡಿಸ್ಲಿ ಆಮೇಲೆ. ಆರಾಮ ಬರುತ್ತೆ ಗೈಸ್. 4x4 ಅಲ್ವಾ? ಡಿಕ್ಷನರಿಲಿ ಒಂದು 2 ವರ್ಡ್ಸ್ ಸಾಕಲ್ಲ. ಎಷ್ಟು ಈಸಿ ನೋಡಿ, ಈಸಿ ಪೀಸಿ ಫಾರ್ ಜಿಮ್ಮಿ. ಸೂಪರ್. ಫಸ್ಟ್ ಗೇರ್ ಅಲ್ಲ, ಫಸ್ಟ್ ಗೇರ್ 4 ಲೋ ಈ ಕಡೆ ಈ ಬಿಕ್ಸ್ ಸ್ಟಾರ್ಟ್ ಆದ ತಕ್ಷಣ ಮೊಮೆಂಟಮ್. ಓಕೆ, ಜೈ ಜಕಮ್ಮ. ಪೀಸ್ ಎಷ್ಟು ಸ್ಮೂತ್ ಆಗಿ ಬಂತು. ಇದು ಓಜಿ CRD ಇಂಜಿನ್. ನೆಕ್ಸ್ಟ್ ಫೈನಲ್ ಕಾರ್. ಏನ್ ಗುರು ಅದು ಸೌಂಡು ನೋಡಿ, ಏನೇನು ಸ್ಮೂತಾಗಿ ಹೋಯ್ತು ಗೈಸ್. ಇಲ್ಲೇನೋ ಕಲ್ಲು ಹೊಡಿತು ಅನ್ಸುತ್ತೆ, ಬಟ್ ಸಖತ್ ಸ್ಮೂತ್ ಆಗಿತ್ತು. ಓಕೆ ಗೈಸ್, ವಿನಯ್ ಎಕ್ಸಿಟ್ ಆಗಿದ್ದಾರೆ ಗ್ರೂಪಿಂದ. ಲೋಹಿತ್ತು ಚೇತು ಭಯ ಓಡಿಸ್ತಾ ಉಂಟು. ಸಿಸ್ಟರಲ್ಲಿ ಜೀವ ಭಯದಲ್ಲಿ ಸೂಪರ್ ಸೂಪರ್, ಕ್ರೇಜಿ. ಒಳ್ಳೆ ಅಡ್ವೆಂಚರ್. ಓಹೋ, ಪಾರ್ಕಿಂಗ್ ನೋಡಿ ಏನು ಸಾಕಾಗಿದೆ.
ಲೋಯ್ತೇನೋ ಅಡ್ವೆಂಚರ್ ಮಾಡ್ತೀನಿ ಅಂತ. ಬಂಪರ್ ಟಚ್ ಆಗುತ್ತೆ. ಸೌತೆಕಾಯಿ ಇದೆ ಇಲ್ಲಿ, ಹಂಗೆ ಫುಲ್ ಅಡ್ವೆಂಚರ್ ಮಾಡ್ತಾ ಇದ್ವಿ ಈ ಆಬ್ಸ್ಟಕಲ್ ಎದುರಿಸಕ್ಕೆ. ನೋಡಿ ಎಷ್ಟು ಜನ ವ್ಲಾಗರ್ಸ್ ಇದ್ದಾರೆ ಇವತ್ತು. ನಾನಲ್ಲ ತಿಂತಾ ಇದ್ದೀನಿ. ಇವ್ನು ಲೋಯ್ತು ಈ ಆಬ್ಸ್ಟಕಲ್ ಟ್ರೈ ಮಾಡಕ್ ಹೋಗಿ ನೋಡಿ. ಬ್ರೋ ನಂದು ಪ್ಲಾಸ್ಟಿಕ್ ಅಲ್ಲ, ಫೈಬರು. ಬ್ಯೂಟಿಫುಲ್ ಆಗಿದೆ ನೋಡಿ. ಒಬ್ಬರು ಕ್ರೇಜಿ. ಬಿ ಕೇರ್ಫುಲ್, ಕಲ್ಲು ಹಿಡಿಯುತ್ತೆ. ನೋಡಿ ಮಾಮ ಫೋಟೋಸ್ ಟಕ್ 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 ಅಂತ. ಕ್ರೇಜಿ ಬ್ರೋ ಇವಾಗ ಮನಿ ಶಾಟ್ ಟ್ರ್ಯಾಕ್ ಆಯ್ತು. ನೋಡಿ ಸೊ ಗೈಸ್, ಒನ್ ಟ್ರೈಲ್ ಆಗಿದೆ, ಇವಾಗ ನೆಕ್ಸ್ಟ್ ಟ್ರೈಲ್ ಹೋಗ್ತಾ ಇದ್ವಿ. ಸೊ ಆ ಟ್ರೈಲಲ್ಲಿ ಸ್ವಲ್ಪ ಆಬ್ಸ್ಟಕಲ್ಸ್ ಮಾಡಿದ್ವಿ. ಒಬ್ಬರೇ ಮಾಡಿದ್ದು. CRD ಮಾತ್ರ ನೆಟ್ ಬಂಪರ್ ಇತ್ತು, ಅದಕ್ಕೆ ಮಾಡಿದ್ರು. ನಮ್ಮೆಲ್ಲ ಒಂದ್ ಸ್ವಲ್ಪ ಪ್ಲಾಸ್ಟಿಕ್ ಫೈಬರ್ ಇರೋದ್ರಿಂದ ಕಷ್ಟ ಆಗುತ್ತೆ. ಮನೇಲಿ Scratch ಆಯ್ತು. ಬಂಪರ್ ಇದೆ ಅಂದಿದ್ದಾನೆ ಫ್ರೆಂಡ್ಸ್, ಆದ್ರೂ ನಾವು ಮಾಡಕ್ ಹೆಸಿಟೇಟ್ ಮಾಡ್ದ. ಜಿಮ್ನಿ ಆಗ್ಲಿಲ್ಲ, ಅದಕ್ಕೆ ಕೇಳ್ಕೊಟ್ವಿ, ಕೊಟ್ವಿ, ಆದ್ರೂ ಸ್ವಲ್ಪ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳ್ದ, ಆದ್ರಿಂದ ಮಾಡಿದ್ವಿ. ಇದಂದ್ರಲ್ಲಿ ಏನಂದ್ರೆ ಸ್ಪಾಟರ್ಸ್ ಸರಿಯಾಗಿಲ್ಲ, ಸ್ಕ್ರಾಚ್ ಆಗೋ ತನಕ ಬಿಟ್ಬಿಟ್ರು ಗಾಡಿನ, ಕರೆಕ್ಟ್ ಆಗಿ ಇದ್ ಮಾಡ್ತಿಲ್ಲ ಅವರು. ಸೊ ಗೈಸ್ ಏನಂದ್ರೆ ಸೇಮ್ ಸ್ಪಾಟರ್ CRDಗೂ ಇದ್ರು, ಆದ್ರೆ ಕ್ಲಿಯರ್ ಮಾಡ್ತಾವ ಆಬ್ಸ್ಟಕಲ್. ಅದು ಮಾಡಿಲ್ಲ ಅಂತ ನಾನು ಇವಾಗ ನೋಡ ಒಂದ್ ಕೆಳಗಲ್ಲ ಜಿಮ್ನಿ ಬುಕಿಂಗ್ ಕ್ಯಾನ್ಸಲ್ ಮಾಡ್ತಾ ಇದೀನಿ ಫ್ರೆಂಡ್ಸ್. ಎಲ್ಲರೂ ಇವಾಗ ತಾರ್ ಶಿಫ್ಟ್ ಆಗಿ ಗೈಸ್. UBR ಎಲ್ಲ ಅಫಿಷಿಯಲ್ ಆಗಿ ತಾರೀಖ್ ಶಿಫ್ಟ್ ಆಗ್ತಾರೆ. ಕಾಮಿಡಿ ಮಾಡ್ತಾರೆ Jimny ನ boycott ಬೆಸ್ಟ್ ವೆಹಿಕಲ್ ಅಂದ್ರೆ ಜಿಮ್ನಿ. ಗೈಸ್ ಏನ್ ಸೈಟಿಂಗ್ ಆಗಿದೆ ನೋಡಿ. ಎಲಿಫೆಂಟ್ ಡಂಗ್ ಫ್ರೆಶ್ ಆಗಿದೆ ಅನ್ಸುತ್ತೆ. ಟ್ರೇಲ್ ಇಲ್ಲಿದೆ, ಆನೆ ಸೈಟ್ ಆಗುತ್ತಾ ನೋಡೋಣ. ಹೆವಿ ಸ್ಪಾಟ್ ನೋಡಿ ಹೆಂಗಿದೆ, ಚಿಲ್ ಮಾಡ್ತಾ ಇದೀವಿ. ನೆಪ್ಸ್ತೀನಿ. ಲೋಹಿತ್ನ ಇಲ್ಲಿ ಕೂರ್ಸಿದೀವಿ. ಹೀಗೆ ಸ್ಪಾಟ್ ಲೋಹಿತ್. ಇವಾಗ ವಿನಯ್ ನೆಕ್ಸ್ಟ್ ಕರ್ಚೀಫ್ ಹಾಕಿದ್ದಾನೆ ಇಲ್ಲಿಗೆ ಫೋಟೋಶೂಟ್ ಮಾಡಕ್ಕೆ ಬಾಯ್ಸ್. ಓಕೆ ಗೈಸ್, ಡೆಸ್ಟಿನೇಷನ್ ರೀಚ್ ಆಗಿದ್ವಿ. ನೋಡಿ ಇದೇ ಟೆಂಪಲ್. ಸೊ ಈ ಟೆಂಪಲ್ ಹಿಂದೆ ಒಂದು ವಿಲೇಜ್ ಇದೆ, ಅದು ಕಂಪ್ಲೀಟ್ಲಿ ಅಬ್ಯಾಂಡನ್. ಸೊ ಅಲ್ಲಿ ಯಾರೂ ಇಲ್ಲ ಇವಾಗ. ಆನ್ ದಿ ವೇ ಫುಲ್ಲು ಫ್ರೆಶ್ ಎಲಿಫೆಂಟ್ ಡಂಗ್ಸ್ ನೋಡಿದ್ದೀವಿ. ಭಯ ಆಗ್ತಿದೆ, ಬಟ್ ಡರ್ಕೆ ಆಗಿ ಜೀತೆ. ಇವಾಗ ಇನ್ನೊಂದು ಮೇಲೆ 5 years ಬ್ಯಾಕ್ ಬೈಕಲ್ಲಿ ಬಂದಿದ್ವಿ. ಸೊ ಆವಾಗ ಫುಲ್ ಬುಷಸ್ ಇತ್ತು ಇಲ್ಲಿ, ಮೋಸ್ಟ್ಲಿ ಜಾತ್ರೆ ಆಗಿದೆ ಅನಿಸುತ್ತೆ, ಅದಕ್ಕೆ ರೋಡ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಮೇಲೆ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಇವಾಗ ಕ್ವಿಕ್ ಸ್ಟಾಪು, ಸ್ವಲ್ಪ ಬೇಲ್ಪುರಿ ಸ್ನ್ಯಾಕ್ಸ್ ಏನಾರು ತಿನ್ನೋಣ ಅಂತ. ನೋಡಿ ಹೆಂಗಿದೆ ಟೆಂಪಲ್. ಲೋಹಿತ್ ಮಾಸ್ಟರ್ ಶೆಫ್. ನಾನಲ್ಲ, ಟೊಮೆಟೊ ಏನು ಇದು ಟೊಮೆಟೊ ಗೊಜ್ಜು, ಚಪಾತಿ, ಇನ್ನೇನ್ ಬೇಕು ಬೇರೆ? ಮಸಾಲೆ ದೋಸೆ. ಒಂದ್ 10 ನಿಮಿಷ ಗೈಸ್, ಎಮರ್ಜೆನ್ಸಿ ಕಾಲ್ ಬಂದಿದೆ. ಸೊ ನಮ್ಮ ಎಮರ್ಜೆನ್ಸಿ ರೆಸ್ಕ್ಯೂ ಟೀಮ್ ಹೋಗ್ತಾ ಇದ್ದಾರೆ. ಅವ್ರನ್ನ ರೆಸ್ಕ್ಯೂ ಮಾಡಕ್ಕೆ ನಾವು ಬರ್ತೀವಿ. ಒಟ್ಟಿಗೆ ಹೋಗೋಣ. ರೆಸ್ಕ್ಯೂ ಇಲ್ಲ, ಅದಕ್ಕೆ ನಾನು ಶೂಟ್ ಮಾಡ್ತೇನೆ. ಇಲ್ಲೇ ರೀ 3 ಜನ ಬನ್ನಿ ಬ್ರೋ. ಗೈಸ್ ಸೀನ್ ಆಗ್ಬಿಟ್ಟಿದೆ, ವಿನಯ್ ಇಲ್ಲ ಅಂದ್ರೆ ಆಗೋದಿಲ್ಲ. ಗೈಸ್ ನೋಡಿ, ಮಾಸ್ಟರ್ ಶೆಫ್ ಲೋಹಿತ್ ಅವ್ರ ಅಸಿಸ್ಟೆಂಟ್ ಇಲ್ಲಿದ್ದಾರೆ, ನಿಸರ್ಗ ಅವರು. ನಾವು ಅಸಿಸ್ಟೆಂಟ್.
ಏನಂದರೆ ಒಂದು ಎರಡು ಬ್ಯಾಚ್ ಹೋಗಿದೆ ರೆಸ್ಕ್ಯೂ ಮಾಡೋಕ್ಕೆ. ಸೊ ಇದೇ ಟೈಮಲ್ಲಿ ಬೇಲ್ಪುರಿ ಸ್ವಲ್ಪ ಉಳಿಯತ್ತೆ. ಎಕ್ಸಾಕ್ಟ್ಲಿ, ನಮಗೆ ತಿನ್ನೋಕೆ ಸಿಗೋದು ಜಾಸ್ತಿ. ಫಸ್ಟು ಊಟ ಗೈಸ್, ಆಮೇಲೆ ಏನು ಅಂದರೆ ಏನು ಇದು ನೋಡಿ ವಿತ್ ವ್ಯೂ ಜಿಮ್ನಿ ಇದೆ ಇಲ್ಲಿ. ನೀವು ಯಾವತ್ತು ಮಾಡ್ತೀರಾ ಅದು ಪ್ಲಾನ್ ಮಾಡ್ತೀರಾ ಹೇಳಿ, ನಾನು ಮನೇಲಿ ಮ್ಯಾರಿನೇಟ್ ಮಾಡ್ಕೊಂಡು ಬರ್ತೀನಿ. ಸೊ ಗೈಸ್ ಇಲ್ಲಿ ಆಲ್ರೆಡಿ ನೆಕ್ಸ್ಟ್ ಕ್ಯಾಂಪಿಂಗ್ದು ಪ್ಲ್ಯಾನ್ ಆಗ್ತಾ ಇದೆ. ಅಲ್ಲಿ ಮನೆ ಉರಿದೋಗ್ತಾ ಇದೆ. ಇಲ್ಲಿ ನಾವು ನೆಕ್ಸ್ಟ್ ಪ್ಲ್ಯಾನ್ ಹಿಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡ್ತೀನಿ. ನೋಡಿ ಗೈಸ್, ಜಿಮ್ನಿ ತೊಗೊಳೋದ ಬೇಡ ಇವತ್ತು ಡಿಸೈಡ್ ಆಗುತ್ತೆ. ಓ ಸಖತ್ ಸ್ಮೂತ್ ಆಗುತ್ತದೆ. ಐರನ್ ಮ್ಯಾನ್ ಸಸ್ಪೆನ್ಷನ್ ಕಿಟ್ ನೋಡಿ. ಓಹೋ ಸೂಪರ್. ಸೂಪರ್ ಸೈಕ್. ಕ್ಲಿಯರ್ ಇದೆ. ಗೈಸ್ ಇಲ್ಲಿ ಯಾವುದೋ ಒಂದು ಅಬ್ಯಾಂಡನ್ ಮನೆ ಇದೆ, ಅದನ್ನ ನೋಡೋಣ ಅಂತ. ಬ್ರೋ ಅದು 6 o'clock ಮೇಲೆ ಹಿಂಗಿದೆ ನೋಡಿ. ಮಾಮ ಹೋಗೋ. Case some animal will be sleeping or something, suddenly it bounce. ಮಾಮ ನಂಗೆ ಯಾಕೋ ಲೆಪರ್ಡ್ ಇದೆ ಅನಿಸ್ತಾ ಇದೆ. ಏನಿದೆ ಸ್ಪಾಟ್ ನೋಡಿ. ಕ್ರೇಜಿ ಆಗಿದೆ. ಹೆಂಗಿದೆಲ್ಲ ಅಬ್ಯಾಂಡನ್ ಆಗಿಬಿಟ್ರು. ಸೂಟ್ ಕೇಸ್ ಯಾಕಂದ್ರೆ ಓಹೋ ಡೆಕ್ಕಿನ್. ಏನು ಸೈಜ್ ಇದೆಯೋ, ಏನಿದೆ ಲಿಸರ್ಡ್ ನೋಡಿ ಗೈಸ್. ಹೈಬ್ರಿಡ್ ನಾಟಿ ಏನಕ್ಕೆ ಇದು ಬೋರ್ ಹಾಕಿದ್ರೆ ನೀರು ಸಿಗಲ್ಲ. ಹಾಂ ಫಾರ್ಮಿಂಗ್ ಮಾಡಿದ್ರೆ ಡಿಫ್ರೈ ಮಾಡುತ್ತೆ. ಅದಕ್ಕೆ ಒಬ್ಬೊಬ್ಬರೇ ವೆಕೇಟ್ ಮಾಡಿ ಹೋಲ್ ವಿಲೇಜ್ ಇಸ್ ಬೀನ್ ಫುಲ್. ಸೊ ಇಟ್ಸ್ ಕಾಲ್ಡ್ ಆಸ್ ಗೋಸ್ಟ್ ವಿಲೇಜ್. ಇದು ಕ್ಲಿಕ್ ಬೇಟ್ ಬ್ರೋ ಸಿಕ್ತು. ಸಿಚುವೇಶನ್ ಬಂದಿದೆ. ಲೋಹಿತ್ ಎಕ್ಸ್ಪ್ಲೈನ್ ಮಾಡ್ತಾನೆ ಏನಾಗಿದೆ ಅಂತ. ಏನಿಲ್ಲ, ಟೂ ಹುಕ್ಕಿದಲ್ಲ ಅಂದದು ಬೆಂಡ್ ಆಗ್ಬಿಟ್ಟಿದೆ ರಿಕವರಿ ಪಾಯಿಂಟ್. ಸೊ ಹಂಗಾಗಿ ಸ್ಟ್ರೈಟ್ ಆಗಿದೆ. ಹೋಗಿ ಸ್ವಲ್ಪ ಹಿಂದೆ ಹೋಗಿ. ಹೋಗ್ಲಿ ಆ ನಿಮಿಷ ಹಿಂದೆ ಬನ್ನಿ. ಆ ಬೆಂಡ್ ನೋಡಿ, ನಾನು ವಿಡಿಯೋ ಮಾಡೋದಕ್ಕೆ ಏನ್ ತೋರಿಸ್ತಾ ಕೆಳಗಡೆ ಏನಾದ್ರು ಆಗ್ತೀಯಾ? ಸ್ಟ್ರೈಟ್ ಹೋಗಿ. ಏಯ್ ಭಯ ಫುಲ್ ಆಗೋಯ್ತು ಅದು. ಸಾಕು. ಕರೆಕ್ಟ್ ಆಯ್ತು. ಗೈಸ್ ಸರಿ ಹೋಯ್ತು ಅಂತ ಅಂತಿದ್ದಾನೆ, ನೋಡಿದ್ರೆ ಅಲ್ಲಿ ಮುರಿದೋಗ್ಬಿಟ್ಟಿದೆ. ಮುರಿದೋಯ್ತು ಈ ತರ ಸಿಚುವೇಶನ್. ಓ ನೋಡಿ ಗೈಸ್, ಮುಂಗಾರು ಮಳೆ ಗಣೇಶ್. ಮಳೆ ಬೇರೆ ಬಂತು. ಬ್ರೋ ಆಕ್ಚುಲಿ ಈ ನನ್ನ ಮಗ ಬೇಡ ಅಂದ್ರು ಒಂದು ಲೊಕೇಶನ್ ಕರ್ಕೊಂಡು ಹೋದ. ನಾನು ಬೇಡ ಅಂದ್ರು ಫಾರೆಸ್ಟ್ ಅವ್ರು ಹಾಕೊಂಡು ನಮಗೆ ಗುಮ್ಮಿದ್ರಿ ಇವಾಗ. ಬಟ್ ಏನ್ ಮಾಡಕ್ಕಾಗಲ್ಲ, ಎಲ್ಲ ಕಾಂಟೆಂಟ್ ಡಿಲೀಟ್ ಮಾಡಿಸಿದ್ದಾರೆ ನಮ್ಮ ಫೋನಲ್ಲಿ. ಸದ್ಯ ವಾರ್ನಿಂಗ್ ಕೊಟ್ಟು ಕಳಿಸಿದ್ದಾರೆ. ಸೊ ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಈ ಪ್ಲೇಸಿಗೆ ಮಾತ್ರ ಬರಬೇಡಿ. ಅದಕ್ಕೆ ನಾನು ಥ್ರೂ ಔಟ್ ದ ವಿಡಿಯೋ ಈ ಲೊಕೇಶನ್ ಬಗ್ಗೆ ಮಾತಾಡಿಲ್ಲ. ಎಕ್ಸಾಕ್ಟ್ಲಿ, ನಾವು ಅಷ್ಟೇ ಎಲ್ಲೋ ಫೋಟೋಸ್ ಏನೋ ಹಾಕ್ತಾ ಇಲ್ಲ, ಬರೀ ಗಾಡಿ ಒಳಗಿರೋದು ಮಾತ್ರ ವಿಡಿಯೋ ಹಾಕ್ತೀವಿ. ನಮಗೂ ಅವೇರ್ನೆಸ್ ಕೊಟ್ಟರು ಇಲ್ಲಿ ಬರಬೇಡಿ ಅಂತ. ಸೊ ಇವಾಗ ಅವರು ಡ್ರೋನ್ ಹಾರಿಸಿ ಎಲಿಫೆಂಟ್ಸ್ ಎಲ್ಲ ಎಲ್ಲಿದೆ ನೋಡ್ತಾರಂತೆ. ಅಂಡ್ ದೆನ್ ಅವ್ರೂ ವಾಪಸ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು. ಇಟ್ಸ್ ಓಕೆ, ವಿಲ್ ಹೆಡ್ ಟು ಹೋಮ್ ಬ್ಯಾಕ್. ಲೆಟ್ಸ್ ಸಿ ನಾನ್ ಸ್ಟಾಪ್. ಸುಮ್ಮನೆ ಹಿಂಗೆ ಹೇಳ್ತೇನೆ ಫ್ರೆಂಡ್ಸ್. ನೆಕ್ಸ್ಟ್ ವಾರನೇ ಹೋಗ್ತೇನೆ ಇನ್ನೊಂದು ಕಾಡಿಗೆ ನೋಡಿ. ಶಿವನು ಬರ್ತಾನೆ ನನ್ನ ಜೊತೆ, ವಿನಯ್ ಸ್ಯಾಮ್ ಇವ್ರು ಬಿಟ್ಟು ನಾನು ಎಲ್ಲೋ. ಬೇಡ ಅಂತ ಹೇಳಿದ್ದೆ.
ಆಕ್ಚುಲಿ ಆ ಲೊಕೇಶನ್ಗೆ ಹೋಗ್ತಿದ್ವಿ ತಂದ್ಬಿಟ್ಟು ಇಲ್ಲಿ ಬಂದು ಬಿಟ್ಬಿಟ್ಟ ನಮ್ಮನ್ನ. ಇವಾಗ ಚೆನ್ನಾಗಿ ವಾಚಿಸ್ಕೊಂಡು ಮಾತಾಡೋ ಓಕೆ ಹೆವಿಯಾಗಿರುತ್ತೆ ಕಾಂಟೆಂಟ್. ಓಕೆ ಗೈಸ್, ವ್ಲಾಗ್ ಎಂಡ್ ಮಾಡೋ ಟೈಮ್ ಬಂದಿದೆ. ಲೋಹಿತ್ ಮನೆಗೆ ರೀಚ್ ಆಗಿದ್ವಿ. ವಿನಯ್ ಬೇರೆ ಅರ್ಜೆಂಟಲ್ಲಿದ್ದಾನೆ. ಆ ಅರ್ಜೆನ್ಸಿಗೆ ಒಂದು ವ್ಲಾಗ್ ಬರುತ್ತೆ ಗೈಸ್, ನೋಡ್ತಾ ಇರಿ ಏನಂತ. ಹೆವಿ ಸರ್ಪ್ರೈಸ್ ಇದೆ ಅಲ್ಲ ಮಾಮ? ಒಳ್ಳೆ ಸರ್ಪ್ರೈಸ್ ಗೈಸ್, ನೋಡ್ತಾ ಇರಿ ಎಲ್ಲ. ಗ್ರೀನ್ ಸರ್ಪ್ರೈಸ್, ಗ್ರೀನ್ ಕಲರ್ ಸರ್ಪ್ರೈಸ್ ಇದೆ, ನೋಡ್ತೀರಾ? ವ್ಲಾಗಲ್ಲಿ ಬಂದೇ ಬರುತ್ತೆ, ಎಕ್ಸ್ಕ್ಲೂಸಿವ್ ಆಗಿ ಬರುತ್ತೆ. ಓಕೆ, ಎಲ್ಲ ತಗೊಂಡು ಚಲೋ. ಬಾಯ್ ಗೈಸ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್ ಹಿಂಗ